ಗೀತಾ, ಗೀತಾ, ಏನ್ ಮಾಡ್ತಿದೀಯ ಒಳಗಡೆ? ಬಾರ ಇಲ್ಲೊಂಚೂರು. ಗೀತಾ, ಎಷ್ಟೊತ್ತೆ ಬರಕ್ಕೆ? ಕೂಗ್ತಿರೋದ್ ಕೇಳಿಸ್ತಿಲ್ವೇನ ನಿಂಗೆ? ಈ ಮನೇಲಿ ನಾನಂದ್ರೆ ಯಾರಿಗೂ ಬೆಲೆನೇ ಇಲ್ದಂಗ ಆಗೋಯ್ತಪ್ಪ. ನನ್ನ ಹೆಂಡತಿಗೆ ಎಷ್ಟೊತ್ತಿಂದ ಕೂಗದ್ ನಾನು. ನೋಡು, ಬತ್ತಿದಾಳ ಇವಳು. ಗೀತಾ, ಬಾರ ಇಲ್ಲಿ. ಓ ಮೈ ಡಿಯರ್ ಸನ್, ಎಲ್ಲಿಗೆ ಹೋಗಿದ್ದು? ಈಗ ಬರ್ತಿದೀಯಲ್ಲೋ? ಎಲ್ಲೋ ಹೋಗಿದ್ದೆ? ಎಲ್ಲೋ ಆಟಾಡಕ್ ಹೋಗಿದ್ದೇನು? ಹೊರಗಡೆ ಎಲ್ಲೂ ಬಿಸಿಲು ಹೋಗ್ಬೇಡ ಹೋಗ್ಬೇಡ ಅಂತ ಎಷ್ಟು ದಿನ ಹೇಳಿರುವೆ, ಮಾತೆ ಕೇಳಲ್ವಲ್ಲ ನೀನು. ನನ್ನ ಮಾತೆಲ್ಲಿ ಕೇಳ್ತೀರ ನೀವು? ಮನೆ ಮಂದಿ ಅಲ್ಲ, ನಿಮ್ಮ ತಾತ, ನಿಮ್ಮ ಅಜ್ಜಿ, ನಿಮ್ಮಮ್ಮ ಎಲ್ರೂ ನಾನಂದ್ರೆ ಬೆಲೆನೇ ಇಲ್ಲ. ಅಂತರಲ್ಲಿ ನೀನು ಅವ್ರಂಗೆ ಕಲಿತಿದೀಯಲ್ಲೋ. ಎಷ್ಟು ದಿನಾನು ಹೇಳೋದು ನಿನಗೆ, ಬಿಸಿಲಲ್ಲೆಲ್ಲೂ ತಿರ್ಗಾಡಕ್ ಹೋಗ್ಬೇಡ ಕಣೋ ಜಾಸ್ತಿ. ಬಿಸಿಲು ಜಾಸ್ತಿ ಆಗ್ಬಿಟ್ಟಿದೆ. ಆಮೇಲೆ ಎಲ್ಲರ ತಲೆಗೆಲೆ ತಿರುಗಿ ಬಿದ್ರೆ ನನಗೆ ಒಬ್ಬನೇ ಮಗ ಇರೋದು ನೀನು. ಏನ್ ಮಾಡೋದು ನಿನಗೆ ಏನಾದ್ರು ಆದ್ರೆ? ಅಯ್ಯೋ, ನಮ್ಮ ಅಪ್ಪನ ಒಂಥರ ಕಾಟ. ಮಧ್ಯಾಹ್ನ ಎಣ್ಣೆ ಕುಡ್ದು ಬಂದು ರೋಸ್ತಾ ಇದ್ದಪ್ಪ. ಇವ್ರದೊಳ್ಳೆ ಕಾಟ ಆಗೋಯ್ತು. ಎಲ್ಲೂ ಹೋಗಿರ್ಲಿಲ್ಲ ಕಣಪ್ಪ, ಬಿಸ್ತಲ್ಲೇನು ಆಟ ಆಡಕ್ ಹೋಗಿರ್ಲಿಲ್ಲ ನಾನು. ಇಲ್ಲೇ ನನ್ನ ಫ್ರೆಂಡು ಪ್ರದೀಪ್ನು ಮತ್ತ ಅವ್ರ ಅತ್ತೆ ಮಗ ಗಿರೀಶ್ ಬಂದಿದ್ರು. ಅದಕ್ಕೆ ಹೋಗಿ ಮಾತಾಡ್ಕೊಂಡ್ ಬರೋಣ ಅಂತ ಹೇಳಿ ಸ್ಕೂಲ್ ಮತ್ತ ಮಾತಾಡ್ಸ್ಕೊಂಡ್ ಬರಕ್ ಹೋಗಿದ್ದೆ ಅಷ್ಟೇ. ಮಗನೇ, ಎಲ್ಲೋ ನಿಮ್ಮಮ್ಮ? ಎಷ್ಟೊತ್ತಿಂದ ಕೂಗ್ತಿದ್ದೀನಿ ಅವಳನ್ನ. ಬರ್ತಲೇ ಇಲ್ವಲ್ಲೋ? ಕರಿಯೋ ಒಂಚೂರು ಅವಳನ್ನ. ಅಪ್ಪ, ಅಮ್ಮ ಅಲ್ಲಿ ಮನೆಯಿಂದ ಬಟ್ಟೆ ಒಣಗಕ್ ಹೋಯ್ತೆ. ಬರುತ್ತೆ ತಡಿ, ಬಟ್ಟೆ ತೊಳಿತಿತ್ತು, ಬಟ್ಟೆ ಒಣಕ್ ಬರ್ತೀನಿ. ಇಲ್ಲ ಇರು ಮಗ ಅಂತ ಹೇಳಿ ಹೋಯ್ತೆ. ನೀನ್ ಯಾಕಂದ್ ಕೂಗ್ತಿದಿ ಅಮ್ಮನ್ನ ಇವತ್ತು? ಏನು ಇಲ್ಲ ಕಣೋ, ಹೊಟ್ಟೆ ಹಸಿತಾ ಇತ್ತು. ಏನಾರ ಒಂಚೂರು ಊಟ ಗೀಟ ಇಕ್ಕೊಡ್ತಾಳ ಅಂತ ಕೇಳೋಣ ಅಂತ ಕೂಗದ್ನಪ್ಪ. ನೀನ್ ಊಟ ಮಾಡ್ದೇನು? ಹೂ ಕಣಪ್ಪಯ್ಯ, ನಂದು ಊಟ ಆಯ್ತು. ನಾನು ಮೊಸರನ್ನ ತಿಂದು ನನ್ನ ಫ್ರೆಂಡ್ ಪ್ರದೀಪ್ ಸಿಕ್ತಿದ್ನ, ಅದಕ್ಕೆ ಮಾತಾಡ್ಸ್ಕೊಂಡ್ ಬರೋಣ ಅಂತ ಹೋಗಿದ್ದೆ. ಯಾಕೆ ನೀನೆಲ್ಲ ಊಟ ಮಾಡ್ಕೊಂಡ್ ಬರ್ಲಿಲ್ವಾ? ಇವತ್ತು ಇಷ್ಟೊತ್ತಿಗೆ ಬಂದ್ಬಿಟ್ಟಿಯ ಮನೆಗೆ? ಎಲ್ಲೂ ಕೆಲ್ಸಕ್ಕೆ ಹೋಗಿಲ್ವೇನಪ್ಪಯ್ಯ? ಕೆಲ್ಸಕ್ಕೆ ಹೋಯ್ತವ, ಎಲ್ಲ ಊಟ ಕೊಡ್ಲಿಲ್ವಾ? ಇಲ್ಲ ಕಣೋ ಮಗನೇ, ಇವತ್ತು ಕೆಲ್ಸಕ್ಕೆಲ್ಲೂ ಹೋಗ್ಲಿಲ್ಲ ನಾನು. ಅದಕ್ಕೆ ಬಂದೆತ್ತಾಗಿ ಮನೆಗೆ ಊಟ ಮಾಡ್ಕೊಂಡು ಏನಾರ ಒಂಚೂರು ಇದ್ ಮಾಡೋಣ ಅಂತ ಹೇಳಿ. ಏನಾರ ತಿನ್ನಕ್ ತರನೇನೋ ನಿನಗೆ? ಏನಾರ ಬೇಕು ಅಂದ್ರೆ ಹೇಳು, ಅಂಗಡಿಗೆ ಹೋಗಿ ತಾಂಬಂದ್ ಕೊಡ್ತೀನಿ. ನಮ್ಮ ಅಪ್ಪ ನಿಂಗೆ ಕೇಳ್ತಿದ್ದಲ್ಲ ಇವತ್ತು. ನೋಡಿರೆ ಎಣ್ಣೆ ಕುಡ್ದೈತೆ. ಆಮೇಲೆ ನಾನ್ ಕೇಳಿ ಅದ್ ಕೇಳ್ದೆ ಇದ್ ಕೇಳ್ದೆ ಅಂತ ಯಾಕೆ ಬಯಸ್ಕೊಳಣ? ಕೇಳಿದ್ರು ಕಷ್ಟ, ಕೇಳ್ದ ಹೋದ್ರು ಕಷ್ಟ. ನಮ್ಮ ಅಪ್ಪಂತವ ಏನಪ್ಪ ಮಾಡೋದು? ಈ ಅಂಗಡಿಲಿ ಏನಾರ ತಾಂಬಂದ್ ಕೊಡಪ್ಪ ಅಂದ್ರೆ ಅಂಗಡಿಲಿರೋದೆಲ್ಲ ತಿನ್ಬಾರ್ದು ಕಣೋ ಅಂತ ಹೇಳಿ ಬೈಯುತ್ತೆ. ನೋಡಿರಿ ಏನ್ ಮಾಡೋದು, ಏನ್ ತಂದ್ಕೊಡು ಅಂತ ಕೇಳೋಣ ನಮ್ಮ ಅಪ್ಪಗೆ. ಇರು ಒಂದ್ ಕೆಲ್ಸ ಮಾಡ್ತೀನಿ ಈಗ. ಅಪ್ಪಯ್ಯ, ಮತ್ತೆ ಕೋಳಿ ಬಾಡ್ ತಿಂದು ಅಪ್ಪರ ದಿನ ಆಯ್ತೆ ಕಣಪ್ಪಯ್ಯ. ಹೋಗಿ ಕೋಳಿ ಆದ್ರೂ ಕುಯ್ಸ್ಕೊಂಬತ್ತೀಯ? ಓ ಮಗನೇ, ನಿನಗಿಂತ ಹೆಚ್ಚೇನೋ ಕೋಳಿ ಬಾಡು. ಬಾರು, ಹೋಗಿ ಕುಯ್ಸ್ಕೊಂಬರಂಬ. ನಿನಗೆ ಯಾರು ಬೇಕು ಅಲ್ಲಿ ಸಾಹೇಬ್ರ ಅಂಗಡಿ ಇದ್ರೆ ಹೋಗೋಣ. ಹೇಳು, ತೋರ್ಸು, ಯಾವ ಕೋಳಿ ಬೇಕು ಅದನ್ನೇ ಕಟ್ ಮಾಡಿಸ್ಕೊಡ್ತೀನಿ. ನಿನಗಿಲ್ದೇ ಇರೋ ಅಂಥದ್ದು ಎಂಥದ್ದು? ಬಾರು, ಹೋಗಿ ತಾಂಬರಂಬ. ಎಲ್ಲ ಪಾಪ, ಅಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯು? ಇನ್ನು ಆಗ್ಲೇನೆ ಕರೀಲ್ವೇನು? ಬಾರೋ ಎಲ್ಲ ಒಂಚೂರು ಅಂತ ಹೇಳಿ. ನೋಡಿದ್ರೆ ನಮ್ಮ ಅಮ್ಮ ಒಂದೇ ಕೆಲಸ ಮಾಡ್ತಿರುತ್ತೆ. ಏನಾರ ಒಂಚೂರು ಸಹಾಯ ಮಾಡೋಣ ಅನ್ನಲ್ವ ನೀನು? ನೋಡಿದ್ರೆ ಬರೀ ಆ ಹುಡುಗರ ಜೊತೆ ಆಟ ಆಡೋದು ಅಂದ್ಕೊಂಡೆ ಕೂತಿರ್ತೀಯಲ್ಲ ಯಾವಾಗ್ಲೂ. ಗೀತಾ, ಎಷ್ಟೊತ್ತಿದ್ದಾನೆ ಕೂಗೋದು ನಿನಗೆ? ನಾನ್ ಕೂಗಿದ್ ಕೇಳಿಸ್ದಂಗೆ ಕೆಲಸ ಮಾಡ್ತಾ ನಿಂತಿದ್ದೇನೆ ನೀನು. ಅದ್ಯಾವಾಗ ಕೂಗಿರಿ ನನ್ನ? ನನಗೆಲ್ಲಿ ಕೇಳಿಸ್ಲೇ ಇಲ್ಲ. ನಾನೆಲ್ಲ ಪಾಪ ಏನೋ ಆಟ ಆಡ್ತಿರ್ಬೇಕು ಕೂಗಾಡ್ಕೊಂಡು ಅನ್ಕೊಂಡೆ. ಬಂದ್ ಎಷ್ಟೊತ್ತಾಯ್ತು? ನಾನ್ ಬಂದು ವಸಿ ಹೊತ್ತಾಯ್ತೆ ಅಂದ್ಕೊಂಡಿಯೇನೆ. ಅರ್ಧ ಗಂಟೆ ಮೇಲಾಯ್ತೆ ನಾನ್ ಬಂದು. ಕೇಳೋಲ್ಲಿ ಪಾಪನ.
ಆ ನನ್ ಗಂಡ ಊಟ ಮಾಡಿನ ಏನಾರು ತಿನ್ನ ಬಿಟ್ನ ಅನ್ನೋ ಯೋಚನೆ ಇಲ್ವಲ್ಲೇ ನಿನಗೆ? ಆ ಏನು ನಿನ್ ಮಗ ಆತು, ನಿನ್ ಮನೆ ಆತು, ಮತ್ತೆ ನಿಮ್ಮ ಮಾವ ಆತು ಅನ್ನೋ ಲೆಕ್ಕಾಚಾರದಾಗ ಇದೆಯಲ್ಲ ನೀನು. ಗಂಡ ಹಂಗಾರೆ ಬೇಡ ಅನ್ನೋ ನಿನಗೆ? ಅಯ್ಯೋ ಇದ್ಯಾಕ್ರಿ ಹಿಂಗ್ ಮಾತಾಡ್ತೀರಾ? ನಾನ್ ಯಾವಾಗ ಹಂಗಂದೆ? ನೀವು ಬಂದಿರೋದೇ ನೋಡಿಲ್ಲ. ಸರಿ ಸರಿ ಆಯ್ತು, ಊಟ ಹಾಕೊಂಬತ್ತೀನಿ ರೀ, ಊಟ ಮಾಡಿರಂತೆ. ಏನ್ ಅಡ್ಗೆ ಮಾಡಿದೀಯ? ಏನ್ ಅಡ್ಗೆ ಮಾಡಿದೀಯಾ? ಅಯ್ಯೋ ಒಂಚೂರು ಸೊಪ್ಪಿನ ಸಾರು ಮತ್ ಮುದ್ದೆ ಮಾಡಿದೀನಿ ಕಣ್ರಿ, ತಾಂಬತ್ತೀನಿ, ಊಟ ಮಾಡಿರಂತೆ ಇರಿ. ಹೋಗಿ ಒಂಚೂರು ಕೈ ಕಾಲ್ ಮುಖ ತೊಳ್ಕೊಂಬ ಹೋಗಿ. ನೀನ್ ಸೊಪ್ಪಿನ ಸಾರು ಯಾವ ನನ್ನ ಮಗನಿಗೆ ಬೇಕೆ? ನನಗ್ ಬೇಡ. ನನ್ನ ಮಗ ಪ್ರೀತಿಯಿಂದ ಕೋಳಿ ಬಾರ್ತಾಂಬಾರಪ್ಪ ಅಂತ ಕೇಳಿದಾನೆ. ಹೋಗಿ ಕೋಳಿ ಕುಯ್ಸ್ಕೊಂಬತ್ತೀವಿ ಈಗ. ಖಾರಕ್ಕೆಲ್ಲ ರೆಡಿ ಮಾಡ್ಕ. ಹೋಗಿ ಕೋಳಿ ಕುಯ್ಸ್ಕೊಂಬತ್ತೀನಿ. ತಂದ ತಕ್ಷಣ ಅಡುಗೆ ಮಾಡಿಬಿಡು, ಅದರಲ್ಲೇ ಊಟ ಮಾಡ್ತೀವಿ ನಾನು ನನ್ನ ಮಗನವೇ. ಇಲ್ಲ ಪಾಪ, ಯಾಕೋ ಕೋಳಿ ಬಾರ್ ತಿಂದೇ ಇಲ್ಲ ಅಂತ ಕೇಳಿದ್ಯಲ್ಲೋ ನಿಮ್ಮ ಅಪ್ಪಗೆ? ಯಾಕೆ ಮೊನ್ನೆ ಏನೋ ನಿಮ್ಮ ತಾತ ತಂದಿರ್ಲಿಲ್ವೇನು? ಮತ್ತೆ ಕೋಳಿ ಬಾಡ್ಬೇಕು ಅಂತ ಅದ್ಯಾಕೋ ತರಿಸ್ತಿದ್ಯಾ? ಅಯ್ಯೋ ಅಮ್ಮ, ನಿನಗೆ ಗೊತ್ತಾಗಲ್ಲ, ಸುಮ್ನಿರು. ಈ ಅಪ್ಪ ಕೇಳ್ದಾಗ ಏನಾರು ತಾಮನ ಏನು ಅಂತ ಕೇಳ್ದಾಗ ನಾನೇನಾರು ಏನು ಬೇಡ ಹಂಗೆ ಹಿಂಗೆ ಅಂದ್ರೆ, ಓ ನನ್ನ ಮಗ ಅಲ್ಲ ಕಣ ನೀನು, ಹಂಗೆ ಹಿಂಗೆ ಅಂತ ಬಾಯಿಗೆ ಬಂದಂಗ್ ಬೈಯುತ್ತೆ ಇವಪ್ಪ. ನಾವ್ ತಂದು ಕೊಡೋದು ಏನು ಬೇಕಾಗಿಲ್ವೇನೋ ನಿಂಗೆ ಅಂತ ಎಲ್ಲ ಹೇಳಿ, ಅದಕ್ಕೆ ನಾನು ಏನ್ ಕೇಳೋಣ, ಆಮೇಲೆ ಅಂಗಡಿಲಿರೋದೇನಾರು ಕೇಳಿರಿ ಅದಕ್ಕೂ ಬೈಯುತ್ತೆ. ಅದಕ್ಕೆ ಕೋಳಿ ತಿನ್ನಂಗ ಆಯ್ತು ಕಣಪ್ಪಯ್ಯ, ಕೋಳಿ ಬಾರ್ ತಾಂಬ ಅಂತ ಹೇಳಿದೆ. ನನಗೇನ್ ಗೊತ್ತು ಇವ್ರು ನಿಜವಾಗ್ಲೂ ತಾಂಬತ್ತಾರೆ ಅಂತ? ನೋಡಿ ನಾನ್ ಸುಮ್ನೆ ಹೇಳಿನವ, ಇವ್ರ ದುಡ್ಡು ಈತ ಇರುವ ಅಂತ ಹೇಳಿ. ನೋಡಿರಿ ಇವ್ರು ತಾಂಬತ್ತೀನಿ ಬಾರ ಹೋಗಿ ತಾಂಬರೋಣ ಅಂತ ಕುಂತಾರೆ. ಅಯ್ಯೋ ರೀ, ಹುಡುಗ ಏನೋ ಗೊತ್ತಾದಲ್ಲಿ ಹೇಳ್ಬಿಟ್ಟಾನೆ, ಮೊನ್ನೆ ಏನು ತಿನ್ರಿ, ಯಾಕೆ ನೀವು ತಿನ್ಲಿಲ್ವಾ? ಈಗೇನ್ ಬೇಡ ಬಿಡಿ, ಇನ್ನೊಂದಿನ ತೊಂದ್ರೆ ಆತತ್ತಾಗಿ. ಗೀತಾ, ನನ್ನ ಮಗ ಅಪರೂಪಕ್ಕೆ ಪ್ರೀತಿಯಿಂದ ನನಗೆ ಅಪ್ಪಯ್ಯ ಅಪ್ಪಯ್ಯ ಕೋಳಿ ಬಾಡ್ಬೇಕು ಅಂತ ಕೇಳಿದಾನೆ. ಅಂತರಲ್ಲಿ ನಾನು ತಂದ್ಕೊಡ್ದೆ ಹೋದ್ರೆ ನಾನು ಅಪ್ಪ ಅನ್ನಿಸ್ಕೊಂಡು ಏನೇ ಪ್ರಯೋಜನ? ಬಾಯಿ ಮುಚ್ಕೊಂಡು ಹೋಗಿ ಒಳಗಡೆ ಹೋಗಿ ಖಾರಕ್ಕೆ ತಿಕ್ಕ ಹೋಗು, ಕೋಳಿ ಕುಯ್ಸ್ಕೊಂಬತ್ತೀನಿ, ಬಿರ್ನೆ ಅಡುಗೆ ಮಾಡುವಂತೆ. ಅಯ್ಯೋ ಏನಾರ ಮಾಡ್ಕೊ ಹೋಗಿ, ನನಗೊಂಚೂರು ಒಳಗಡೆ ಕೆಲಸ ಐತೆ. ಸರಿ ಆಯ್ತು, ಬಿರ್ರೆ ಹೋಗಿ ಕೋಳಿ ಕಟ್ ಮಾಡಿಸ್ಕೊಂಡ್ ಬನ್ನಿ, ಖಾರಕ್ಕೆಲ್ಲ ತಿಕ್ಕೊಂಡಿರ್ತೀನಿ. ಮೈ ಡಿಯರ್ ಸನ್, ಮಗನೇ ಮಂಜ, ಬಾ ಹೋಗಿ ಕೋಳಿ ಕಟ್ ಮಾಡಿಸ್ಕೊಂಬರೋಣ. ಇಬ್ರು ಜೊತೆಲಿ ಕುತ್ಕೊಂಡು ಊಟ ಮಾಡೋಣಂತೆ, ಬಾ ಹೋಗೋಣ. ಓ ನಮಸ್ಕಾರ ಸೀನಪ್ಪ ಭೈ, ಆವು ಆವು. ಓ ಇದ್ಯಾಕ್ರಿ ಸಾಹೇಬ್ರೆ, ಆವು ಆವು ಅಂತಿದ್ದೀರಲ್ಲ, ಎಲ್ಲೈತೆ ಆವು? ಅರೆ ಸೀನಪ್ಪ ಬಾಯ್, ನಾನು ಹಾವು ಹಾವು ಅಂತ ಹೇಳಿಲ್ಲ, ಹಾವು ಹಾವು ಅಂತ ಹೇಳಿದ್ದು. ಹಂಗಂದ್ರೆ ಬನ್ನಿ ಬನ್ನಿ ಅಂತ ಹೇಳಿ. ಏನ್ ಬೇಕಾಯ್ತು ಸೀನಪ್ಪ ಭೈ? ನೋಡ್ರಿ ಸಾಹೇಬ್ರೆ, ನನ್ನ ಮಗ ಕೋಳಿ ತಿನ್ಬೇಕು, ಕೋಳಿ ಬಾಡ್ ತಿನ್ಬೇಕು ಅಂತ ಭಾರಿ ಆಸೆ ಪಟ್ಬಿಟ್ಟಾನ ಇವತ್ತು. ಅದಕ್ಕೆ ನನ್ನ ಮಗನಿಗೆ ಕರ್ಕೊಂಬಂದಿನಿ. ಅವನು ಯಾವ ಕೋಳಿ ಹೇಳ್ತಾನೋ, ಯಾವ ಕೋಳಿ ತೋರಿಸ್ತಾನೋ ಆ ಕೋಳಿನೇ ಕುಯ್ ಕೊಡ್ಬೇಕು ನೀವು. ಅಯ್ಯೋ ಸೀನಪ್ಪ ಭೈ, ನಿಮ್ದು ಮಗ ಇಷ್ಟೊಂದು, ನಿಮ್ದು ಚೋಕ್ರಾಗೆ ಇಷ್ಟೊಂದು ದೊಡ್ಡನಾಗ್ಬಿಟ್ಟಾನಲ್ಲ. ನೋಡಿ, ನಾನು ನೋಡಿ ತುಂಬಾ ದಿನ ಆಗೋಯ್ತು. ಆಯ್ತು ಸೀನಪ್ಪ ಭೈ, ನಿಮ್ದು ಮಗ ಯಾವ್ದು ತೋರಿಸ್ತಾನೋ ಕೋಳಿನ ಅದನ್ನೇ ಕಟ್ ಮಾಡ್ಕೊಡ್ತೀನಿ ನಾನು. ಪಾಪ ನಿಂಗೆ ಯಾವ್ದು ಕೋಳಿ ಬೇಕು ನೋಡು. ಅಪ್ಪಯ್ಯ, ಯಾವ್ದಾರ ಒಂದ್ ಹಾಕ್ಸ್ಕಪ್ಪಯ್ಯ, ನೀನು ನೋಡ್ಬಿಟ್ಟು ಯಾವ್ದಾರ ಒಂದ್ ಚೆನ್ನಾಗಿರೋದು ಹಾಕ್ಸ್ಕ, ನನಗ್ ಗೊತ್ತಾಗಲ್ಲ. ಮಗನೇ, ನಮ್ ಸಾಹೇಬ್ರ ಅಂಗಡಿಲಿ ಕೋಳಿ ಮಾತ್ರ ಮಾತಾಡಂಗಿಲ್ಲ ಕಣೋ, ಅಷ್ಟೊಂದು ಚೆನ್ನಾಗಿರ್ತವೆ. ಸಾಹೇಬ್ರೆ, ನೀವೇ ಯಾವ್ದಾರ ಒಂದು 2-2.5 kg ಬರೋ ಅಂಥದ್ದು ಒಂದು ಬಾಯ್ಲರ್ ಕೋಳಿ ಹಾಕ್ಬಿಡಿ. ಲೋ ಮಗನೇ, ನಿಂಗೆ ಬಾಯ್ಲರ್ ಕೋಳಿ ಬೇಕಾ ಇಲ್ಲ ಮೊಟ್ಟೆ ಕೋಳಿ ಬೇಕೋ? ಅಪ್ಪಯ್ಯ, ಇದು ಬಾಯ್ಲರ್ ಕೋಳಿ ಬೇಡ ಕಣಪ್ಪಯ್ಯ. ಈ ಬಿಸ್ತಲ್ಲಿ ಬಾರಿ ಈಟು, ತಿನ್ನಕ್ಕಾಗಲ್ಲ ಏನಿಲ್ಲ. ಈ ಮೊಟ್ಟೆ ಕೋಳಿ ಆದ್ರೆ ಒಂದ್ 3 ಟೈಮ್ ಆದ್ರೂ ತಿನ್ಬೋದು.
ಇವತ್ತು ನೈಟು ನಾಳೆ ಬೆಳಿಗ್ಗೆ ನಾಳೆ ಸಂಜೆವರೆಗೂ ತಿನ್ಬೋದು. ಬೇಡ ಮೊಟ್ಟೆ ಕೋಳಿನೇ ಹಾಕ್ಸ್ಕಪ್ಪಯ್ಯ. ಸಾಹೇಬ್ರೆ, ನನ್ನ ಮಗ ಬಾಯ್ಲರ್ ಕೋಳಿ ತಿನ್ನಲ್ವಂತೆ, ಆ ಮೊಟ್ಟೆ ಕೋಳಿ ಹಾಕ್ಸ್ಕಪ್ಪಯ್ಯ ಅಂತಿದ್ದಾನೆ. 2 ಚೆನ್ನಾಗಿರೋವು ಮೊಟ್ಟೆ ಕೋಳಿ ಕೊಯ್ದು ಬಿಡಿ, ಅದರಲ್ಲಿ ಒಂದು ಲೆಗ್ ಪೀಸ್ ತೆಗಿರಿ ನನ್ನ ಮಗನಿಗೋಸ್ಕರ, ಸರಿನಾ? ಹಂಗೆ ಮೊಟ್ಟೆ, ಈರಿ, ಗುಂಡಿಗೆಕಾಯಿ ಅವೆಲ್ಲ ನೀಟಾಗಿ ಹಾಕ್ಕೊಡಪ್ಪವು, ನನ್ನ ಮಗನಿಗೆ ಅವೆಲ್ಲ ಭಾರಿ ಇಷ್ಟವು. ಅಯ್ಯೋ, ನಿಮ್ಗೆ ನಾವು ಇಲ್ಲ ಅಂತೀವ ಸೀನಪ್ಪ ಭಾಯ್, ಎಲ್ಲ ನೀಟಾಗಿ ಕಟ್ ಮಾಡಿ ಕೊಡ್ತಾನೆ. ನಮ್ಮ ಹುಡುಗ ಇದ್ದಾನೆ ಒಳಗಡೆ, ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಕೊಡ್ತಾನೆ. ನೀವೇನಿದ್ರು ತಗೊಂಡು ಹೋಗಿ ಸಾಂಬಾರಿಗೆ ಹಾಕೊಂಡು ಬೇಯಿಸ್ಕೊಂಡು ತಿನ್ನೋದಷ್ಟೇ. ಸಾಹೇಬ್ರೆ, ಈ ರೇಟ್ ಎಲ್ಲ ಹೆಂಗಿದೆ ಈಗ ಮೊಟ್ಟೆ ಕೋಳಿ? 140 ರೂಪಾಯಿ ಇದೆ ಭೈ. ನೋಡೋಣ ಬನ್ನಿ, ನಿಮ್ಗೆ ಒಂದು 130 ರೂಪಾಯಿ KG ಹಂಗೆ ಹಾಕೊಡ್ತೀನಿ, ಬನ್ನಿ. ಅಲ್ಲ ಸೀನಪ್ಪ ಭೈ, ಹಿಂಗೆ ಹೇಳಿರು ಸಾಹೇಬ್ರು ಅಂತ ಹೇಳಿ ಬೇಜಾರು ಮಾಡ್ಕೋಬೇಡಿ. ನೀವು ಹಿಂಗೆ ಮಧ್ಯಾಹ್ನನೇ ಎಣ್ಣೆ ಕುಡಿದು ಬಿಟ್ರೆ ಹೆಂಗೆ ಭೈ? ನಿಮ್ದು ಆರೋಗ್ಯ ಏನಾಗಬೇಕು? ನಿಮ್ಮ ಮಗ ನೋಡಿ ಎಷ್ಟೊಂದು ಚೆನ್ನಾಗಿದ್ದಾನೆ ನಿಮ್ಮಂಗೆ. ಒಂಚೂರು ಆರೋಗ್ಯದ ಕಡೆ ಗಮನ ಕೊಡಿ ಭೈ, ಒಂಚೂರು ಎಣ್ಣೆ ಬಿಟ್ಟು ಬಿಡಿ ಆದಷ್ಟು ನೀವು. ಅಯ್ಯೋ ಸಾಹೇಬ್ರೆ, ಏನ್ ಮಾಡೋದು ಹೋಗಿ ಎತ್ತಾಗಿ. ನಾನು ಬಿಡಬೇಕು ಅಂತ ಭಾರಿ ಪ್ರಯತ್ನ ಪಡ್ತೀನಿ. ನನ್ನ ಮಗಂದು ಈ ಮನಸ್ಸೇ ಕೇಳಲ್ಲ ಸಾಹೇಬ್ರೆ, ಏನ್ ಮಾಡೋದು? ಆ ಎಣ್ಣೆ ಅಂಗಡಿ ನೋಡಿದ ತಕ್ಷಣ ಬಾರೋ ಅನ್ನಂಗೆ ಆಗುತ್ತೆ. ಏನ್ ಮಾಡೋದು ಅಂತಾನೆ ಗೊತ್ತಾಗಲ್ಲ ಸಾಹೇಬ್ರೆ. ಆಯ್ತು ಬಿಡಿ, ನೋಡೋಣ. ತಗೊಳ್ಳಿ ಸೀನಪ್ಪ ಭಾಯ್, ನಿಮ್ದು ಕೋಳಿ ಕಟ್ ಮಾಡಿ ರೆಡಿ ಆಗಿದೆ, ತಗೊಳ್ಳಿ. ಸಾಹೇಬ್ರೆ, ದುಡ್ಡೆಲ್ಲ ಎಷ್ಟಾಯ್ತು ಅಂತ ಲೆಕ್ಕಾಚಾರ ಹಾಕ್ಬಿಟ್ಟು ಹೇಳಿ, ನಾನು ಸಂಜೆ ಅಂಗಡಿ ಕಡೆಗೆ ಬಂದು ತಲುಪಿಸ್ತೀನಿ ನಿಮ್ಗೆ. ಆಯ್ತು ತಾಳಿ ಸೀನಪ್ಪ ಭಾಯ್, ಸಂಜೆ ಹೇಳ್ತೀನಿ ನಿಮ್ಗೆ. ಬಾ ಹೋಗಿ, ನೀವು ಆರಾಮಾಗಿ ಅಡಿಗೆ ಮಾಡಿಸ್ಕೊಂಡು ಊಟ ಮಾಡ್ಕೊಂಡ್ ಬಾ ಹೋಗಿ. ಎಲ್ಲ ಪಾಪ ನಡಿಯೋ, ಹೊತ್ತಾಗತ್ತಕ ನಡಿಯೋ, ಬೇಗ ಹೋಗಿ ಅಡಿಗೆ ಮಾಡಿಸ್ಕೊಂಡು ಊಟ ಮಾಡ್ಕೊಂಡು ಒಂಚೂರು ಕೆಲ್ಸ ಐತೆ, ಆಮೇಲೆ ಬಂದು ಸಾಹೇಬ್ರಿಗೆ ಬರೋ ದುಡ್ಡು ಕೊಟ್ಟು ಬರಕು. ನಡಿಯೋ, ಹೊತ್ತಾಗುತ್ತೆ. ಸಾಹೇಬ್ರೆ, ನಾವಿನ್ನ ಬರ್ತೀವಿ. ಆಯ್ತು ಸೀನಪ್ಪ ಭಾಯ್, ನಿಮ್ಗೆ ಒಳ್ಳೇದಾಗ್ಲಿ, ಹೋಗ್ ಬನ್ನಿ. ಗೀತಾ, ಏನ್ ಮಾಡ್ತಿದೀಯ ಒಳಗಡೆ? ಕೋಳಿ ತಂದಿದ್ದೀನಿ, ಖಾರ ಎಲ್ಲ ರೆಡಿ ಮಾಡ್ಕೊಂಡಿದೀಯೇನೆ? ಇದ್ಯಾಕ್ರೆ ಅಲ್ಲಿಂದಾನೆ ಇದ್ಯಾಕಂಗ್ ಕೂಗಾಡ್ಕೊಂಡ್ ಬರ್ತಿದ್ದೀರಾ? ಕೋಳಿ ತರ ಹೋಗಿದೀನಿ ಅಂತ ಇನ್ನೊಂದ್ 4 ಮನೆ ಗೊತ್ತಾಗಂಗ್ ಕೂಗಾಡ್ಕೊಂಡ್ ಬನ್ನಿ. ನಾನು ಕೋಳಿ ತಂದಿದ್ದೀನಿ ಅಂದ್ಮೇಲೆ ಎಲ್ರಿಗೂ ಗೊತ್ತಾಗೇ ಆಗುತ್ತೆ ಕಣೆ. ಹೋಗಿ ಬಾಯಿ ಮುಚ್ಕೊಂಡು ತಗೋ, ಕೋಳಿ ಕಟ್ ಮಾಡಿಸ್ಕೊಂಡ್ ಬಂದಿದ್ದೀನಿ ಅಲ್ಲಯ್ಯ, ಅಡಿಗೆ ಮಾಡು ಹೋಗು ಬೇಗ. ಸರಿ ಆಯ್ತು ಕಣ್ರಿ, ಸರಿ ಆಯ್ತು, ಬೇಗ ಹೋಗಿ ಅಡಿಗೆ ಮಾಡ್ಕೊಂಡ್ ಬರ್ತೀನಿ. ನೀವೆಲ್ಲ ಮತ್ತೆ ಒಂಚೂರು ಕೂಡ್ಕೊಂಡ್ ಬರ್ತೀನಿ ಅದು ಇದು ಅಂತ ಹೇಳಿ ಹೋಗಂಗಿಲ್ಲ ನೋಡಿ, ಈಗಲೇ ಹೇಳ್ಬಿಟ್ಟಿದ್ದೀನಿ. ಆಮೇಲೆ ಸರಿನಾ? ನನಗೆ ಆರ್ಡರ್ ಮಾಡ್ತಿದ್ದೀಯೇನೆ ನೀನು, ಕುಡಿಯಂಗಿಲ್ಲ ಅಂತ ಹೇಳಿ. ನನ್ನ ಇಷ್ಟ ಕಣೆ ಅದು. ಏನೋ ಒಂಚೂರು ಕೋಳಿ ಬಾಡಲ್ಲಿ ಊಟ ಮಾಡೋ ಇದಕ್ಕೆ ಇನ್ನೊಂದು 90 ತಗೋಣ ಅಂತಿದ್ದೀನವ. ನೀನು ಅಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಂಡ್ರೆ ಆಗುತ್ತೇನೆ? ಹೋಗಿ ಒಳಗಡೆ ಹೋಗಿ ಅಡಿಗೆ ಮಾಡಿ ನೋಡು ಬೇಗ. ಅಯ್ಯೋ, ಈ ಅಪ್ಪಂತವ ಬಡ್ಕೊಂಡ್ ನನ್ ಜೀವನ ಅಂತೂ ಸಾಕಾಗೋಯ್ತೆ. ನಮ್ಮ ಅಪ್ಪ ಎಲ್ಲೆಲ್ಲಿಂದ ತಂದು ಕಟ್ಟಿನೋ ಇಂತನಿಗೆ. ನಮ್ಮ ಅಪ್ಪ ಫಸ್ಟ್ ಸರಿ ಇದ್ದಿದ್ರೆ ಇವೆಲ್ಲ ಯಾಕಾಗೋದು? ನನ್ನ ಹಣೆ ಬರುವೆ ಸರಿ ಇರುವ ಏನೋ. ಸರಿ ಆಯ್ತು ಬಿಡಿ, ಅಡಿಗೆ ಮಾಡ್ತೀನಿ, ನಿಮ್ಮಿಷ್ಟ, ನೀವೇನಾರ ಮಾಡ್ಕೊಳ್ಳಿ ಹೋಗಿ. ಓಹೋ, ಏನಪ್ಪ ಸಮಾಚಾರ? ನನ್ ಮಗಳು ಮೊಮ್ಮಗಳು ಇಬ್ರು ಒಟ್ಟಿಗೆ ನಿಲ್ಸ್ಕೊಂಡು ಹಿಂಗ್ ಮಾತಾಡ್ತಿದಾರಿ. ಇವನು ಬೇರೆ ಇಷ್ಟೊತ್ತಿಗೆ ಬಂದ್ಬಿಟ್ಟಾನೆ. ಎಲ್ಲ ಕೆಲ್ಸಕ್ಕೆ ಹೋಗ್ಲಿಲ್ಲ ಅನ್ಸುತ್ತೆ. ನೋಡಿ ಇಷ್ಟೊತ್ತಿಗೆ ಬಂದನಲ್ಲ ಮನೆಗೆ. ಏನ್ ಸಮಾಚಾರ ಇವತ್ತು? ಓಹೋ, ಏನಪ್ಪಪ್ಪ ಇವತ್ತು? ನಿಮ್ಮ ಅಪ್ಪನ ಜೊತೆ ಬಾರಿ ಖುಷಿಯಾಗಿ ಮಾತಾಡ್ತಾ ನಿಂತ್ಕೊಂಡ್ಬಿಟ್ಟಿದ್ಯಲ್ಲ. ಏನೋ ಸಮಾಚಾರ? ನಿಮ್ಮ ಅಪ್ಪ ನೋಡಿದ್ರೆ ಇಷ್ಟ ಬೇಗ ಬಂದನಲ್ಲ ಇವತ್ತು ಮನೆಗೆ. ಎಕಡೆ ಕೊಡ್ತು ಸೂರ್ಯ ಇವತ್ತು? ಅಯ್ಯೋ ಅಜ್ಜಿ, ಏನಿಲ್ಲ, ಸುಮ್ನೆ ಹಿಂಗೆ ಮಾತಾಡ್ಕೊಂಡು ನಿಂತಿದ್ದು. ಬಾ, ನಾನು ಅಪ್ಪಯ್ಯನೂ ಹೋಗಿ ಕೋಳಿ ಕುಯ್ಸ್ಕೊಂಡ್ ಬಂದು ನಾನು ಅಪ್ಪಯ್ಯನೂ ಹೋಗಿ ಅದನ್ನೇ ಮಾತಾಡ್ತಾ ನಿಂತಿದ್ದು ಕಣಜ್ಜಿ.
ಓಹೋಹೋ, ಏನಪ್ಪಪ್ಪ ಸಮಾಚಾರ ಇವತ್ತು? ನಿಮ್ಮ ಅಪ್ಪ ಹೋಗಿ ಕೋಳಿ ಕುಯ್ಸ್ಕೊಂಬಂತ? ಹಾ, ಸರಿ ಸರಿ ಕಣಪ್ಪ ಹಂಗಾರೆ. ಏನೋ ಐತೆ ಕಣ ಹಂಗಾರೆ ನಿಮ್ಮ ಅಪ್ಪ ಈಗ. ಏನೋ ಒಳ್ಳೆ ಬುದ್ಧಿ ಕೊಟ್ಬಿಟ್ಟಾನೆ ಆ ದೇವ್ರು. ಹೆಂಗ ಚೆನ್ನಾಗಿರಪ್ಪ. ಓ, ಏನೋ ಸಿನಪ್ಪ, ಹೋಗಿ ಕೋಳಿ ಗಿಳಿ ಕುಯ್ಸ್ಕೊಂಬಂದ್ಬಿಟ್ಟಿಯಲ್ಲ. ಏನೋ ಸಮಾಚಾರ? ಯಾಕೆ ಕೆಲ್ಸಕ್ಕೆ ಹೋಲಿಲ್ವಾ? ಇಷ್ಟ ಬೇಗ ಬಂದಿದ್ಯಲ್ಲ ಮನೆಗೆ. ಮೈ ಡಿಯರ್ ಮಮ್ಮಿ, ಡೈಲಿ ಕೆಲ್ಸಕ್ಕೆ ಹೋಗ್ತಾ ಇದ್ರೆ ನಾನು ಎಷ್ಟಂತ ದುಡಿಯೋದು, ಎಷ್ಟಂತ ಆರೋಗ್ಯ ಹಾಳು ಮಾಡ್ಕೊಳ್ಳೋಣ. ಅದಕ್ಕೆ ಇವತ್ತು ಬೇಡ ಅಂತ ಹೇಳಿ ನಾನೇ ರಜೆ ಹಾಕ್ಬಿಟ್ಟೆ. ಅಯ್ಯೋ, ನಮ್ಮಂತ ಕುಡುಕು ಇಲ್ದೆ ಹೋದ್ರೆ ಪಾಪ ಅವರು ಹೊಟ್ಟೆ ಪಾಡ್ ನಡೆಯೋದು. ಅವ್ರು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕೊಂಡಿರಲ್ವಾ? ನಮ್ಮಂತವ್ರು ಹೋದ್ರೆ ತಾನೆ ಅವ್ರಿಗೂ ಬಿಸ್ನೆಸ್ ಅಂತ ಆಗೋದು. ಅದಕ್ಕೆ ಹೋಗ್ತೀವಪ್ಪ. ಅದಕ್ಕೆ ನೀನು ಕುಡುಕರು ಅಂದ್ಬಿಡ್ತೀಯ ನಮ್ಮನ್ನ? ಎಲ್ಲಿ ಎಲ್ಲಿ ನಮ್ಮ ಜನಕ ಮಹಾರಾಜ? ಎಲ್ಲಿರುವರು ನಿನ್ನ ಗಂಡ? ತೆಗೆದು ಕುಟ್ಟ ಆದ್ರೆ ನೋಡು. ಸರಿಯಾಗಿ ಮಾತಾಡು. ಅದೇನಂತ ಮಾತಾಡ್ತಿದ್ಯೋ? ಅಯ್ಯೋ, ನಮ್ಮಪ್ಪಯ್ಯ ಎಲ್ಲಿ ಅಂತ ಕೇಳಿದ್ದು ತಪ್ಪ. ಕ್ಷಮಿಸ್ಬಿಡವ. ಎಲ್ಲಿ ನಿನ್ನ ಗಂಡ? ಎಲ್ಲಿಗೆ ಹೋಗಿದ್ದಾರೆ? ಅಯ್ಯೋ, ಇನ್ನೆಲ್ಲಿಗೆ ಹೋದಾರಪ್ಪ? ನಿನ್ನಂತ ಕುಡುಕ್ ನನ್ ಮಗನ್ ಹುಟ್ಟಿಸ್ಕೊಂಡ್ಬಿಟ್ಟು ಒಳ್ಳೆ ನಾವು ಡೈಲಿ ಗೋಳಾಡೋದೈತೆ. ಇನ್ನೆಲ್ಲಿಗೆ ಹೋದರು? ಆ ತೋಟತ್ತವ ಹಸ್ಗಳೇನೋ ಇಟ್ಕೊಂಬರಕ್ ಹೋಗಿರ್ಬೇಕು. ನಿನಗಂತೂ ಆ ಜವಾಬ್ದಾರಿನೇ ಇಲ್ವಲ್ಲ. ನನ್ ತೋಟ, ನನ್ ಮನೆ, ನನ್ ಹೆಂಡತಿ, ನನ್ ಮಕ್ಕಳು, ನಮ್ಮ ಅಪ್ಪ ನಮ್ಮ ಅಮ್ಮ ಇದಾರೆ ಅನ್ನೋ ಭಯ ಭಕ್ತಿನೇ ಇಲ್ವಲ್ಲ. ಹಂಗಾಗೋದಲ್ಲ ನೀನು. ಅಯ್ಯೋ, ಅದಕ್ಕೆಲ್ಲ ಯೋಚನೆ ಮಾಡಕ್ ನಮ್ಮ ಅಪ್ಪ ಇದ್ದಾರೆ. ನಾನು ಯಾಕೆ ತಲೆ ಕೆಡಿಸ್ಕೋಬೇಕು? ನೀನೇ ಹೇಳು. ನಮ್ಮಪ್ಪ ಇರ್ಬೇಕಾರೆ ನನಗೇನು ಯೋಚನೆ? ಹೂ ಕಣು, ಆ ವಜ್ಜೆಗೆ ಎಷ್ಟು ಹೇಳೋರು ಹೇಳೋ ಮಾತು ಕೇಳ್ದರೆ ಒಬ್ನೇ ಮಗ ಅಂತ ಹೇಳಿ ತಲೆ ಮೇಲೆ ಕೂಡಿಸ್ಕೊಂಡ್ ಮೆರೆಸ್ತು ನಿನ್ನ. ನೋಡಿ ಈಗ ಎಲ್ಲ ಅನುಭವಿಸಂಗ್ ಮಾಡಿರ್ತಿದ್ಯಾ. ಈ ತರ ಆಗ್ತೀಯ ಅಂತ ಗೊತ್ತಿರಲಿಲ್ಲ ಕಣು. ಹಿಂಗ ಆಗ್ತೀಯ ಅಂದಿದ್ರೆ ನಿನಗೆಲ್ಲೋ ಅವಾಗಲೇ ಚೆನ್ನಾಗಿ ಹೊಡೆದು ಬಡ್ದು ಬುದ್ಧಿ ಕಲಿಸ್ತಿದ್ದೆ ನಾನು. ಅಯ್ಯೋ ಅಜ್ಜಿ, ನೀನ್ ಏನ್ ಬಡ್ಕೊಂಡಿರ್ತಾನೆ. ನಮ್ಮ ಅಪ್ಪ ಏನು ಎಣ್ಣೆ ಕುಡಿಯೋದ್ ಬಿಡಲ್ಲ, ನೀವು ಬಡ್ಕೊಳೋದ್ ಬಿಡಲ್ಲ. ಸರಿ ಸರಿ ಆಯ್ತು, ಹೋಗು. ಅದೇನ್ ಕೆಲಸ ನೋಡು, ಹೋಗ್ ನೀನು. ಹಾಳಾಗಿ ಏಜಲ್ಲೂ ನಮ್ಗೆ ಭಗವಂತ ಇನ್ನು ಯಾಕೆ ಬಿಟ್ಟಾನು ಕಣೋತ್ತಾಗಿ. ಕಣ್ಣಾದ್ರೂ ಮುಚ್ಚಿಸ್ಕೊಂಡಿಲ್ಲ. ಇವನ್ನೆಲ್ಲ ನೋಡಿ ನೋಡಿ ಎಷ್ಟಂತ ನಾವು ಅನ್ಭವಿಸೋಣ. ಒಂದ್ ದಿನ ಅಂತನಾದ್ರು ಕುಡಿದಂಗ ಇರ್ತಾನೇನೋ ಇವನು. ಎಷ್ಟಂತ ಹೇಳಿ ಎಷ್ಟಂತ ಬುದ್ಧಿ ಹೇಳಿರು ಮಾತೆ ಕೇಳ್ತಿಲ್ವಲ್ಲ ಇವನು. ಅವಜ್ಜಗ್ ಬಡ್ಕೊಂಡೆ ನಾನು. ಬೇಡ ಕಣಜ, ಒಬ್ನೇ ಮಗ ಅಂತ ಹೇಳಿ ತಲೆ ಮೇಲೆ ಕೂರಿಸ್ಕೋಬೇಡ ಅಂತ ಹೇಳಿ ವಜ್ಜ ನನ್ ಮಾತು ಕೇಳ್ದಂಗೆ ಇವತ್ ನೋಡು ಎಲ್ರು ಅನ್ಭವಿಸಂಗ್ ಮಾಡಿಕೊಂತ ನಿಮ್ಮಪ್ಪ. ಅಯ್ಯೋ ಅಜ್ಜಿ, ನಡಿ ಅದೇನು ಕೆಲಸ ನೋಡಿ ನಡಿ ನೀನು. ಅಲ್ಲಿ ಒಳಗಡೆ ಅಮ್ಮ ಕೋಳಿ ಸಾರು ಮಾಡ್ತಿದ್ದೆ. ಸಾಂಬಾರ್ ಆಯ್ತ ತಕ್ಷಣ ಕೂಗ್ತೀನಿ, ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣಂತೆ. ಹೋಗ್ ನೀನು. ಅದೇನ್ ಕೆಲಸ ನೋಡು. ಒಂಚೂರು ಹಸ್ಕುಳಿಗೆ ಮೇವ್ ತಂದು ಗೊಂತಿಗೆ ಹಾಕು. ತಾತ ಬಂದ ತಕ್ಷಣ ಊಟ ಮಾಡ್ಕೊಂಡು ಹೋಗಿ ಹಾಲ್ಗಿಲ್ ಕರೆದ್ಬಿಟ್ಟು ಹಾಕ್ ಬರ್ಲಿ. ನೋಡ್ದೇನು ಸೀರಪ್ಪ, ಈ ಹುಡುಗಿರೋ ಅಷ್ಟು ಬುದ್ಧಿ ಇರೋಲ್ಲ ನಿನಗೆ. ಏನೋ ಮಾಡೋದು ನೀನು. ಯಾವಾಗ್ಲೂ ಎಣ್ಣೆ ಅನ್ಕೊಂಡು ಎಣ್ಣೆ ಮೇಲೆ ಇರ್ತೀಯಲ್ಲ. ಹಿಂಗಾದ್ರೆ ಏನು ಕತೆ? ಏನಾರ ಮಾಡ್ಕೊಂಡು ಹಾಳಾಗ ಹೋಗಪ್ಪತ್ತಾಗಿ. ನಮಗೂ ಹೇಳಿ 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 ಅತ್ತಾಗಿ ಬಾಯಿ ನೋವು ಬಂದು ಅವನ ನೀನಿನ್ನೇನು ಬುದ್ಧಿ ಅಂತೂ ಕಲೀಲಿಲ್ಲ. ಸರಿ ಆಯ್ತು ಬಿಡು. ಇವಳೆ ಗೀತಾ ಆಗ್ಲಿಲ್ಲ ಇನ್ನು ಅಡಿಗೆ ತಾಂಬಾರಿ ಬೇಗ, ಹೊಟ್ಟೆ ಹಸಿತಾ ಇದೆ ಕಣೆ. ಅಯ್ಯೋ, ಈಗ ತಾನೇ ತಾಂಬಂದ್ ಕೊಟ್ಬಿಟ್ಟು ಅದ್ ಯಾಕಂಗ್ ಬಡ್ಕೊಂಡಿದ್ಯು? ಹುಡುಗಿ ಏನು ಇದ್ ಮಾಡ್ತಾಳ? ಒಂಚೂರು ಮಾಡೋವರೆಗೂ ಸಮಾಧಾನ ತಗೋ ಒಂಚೂರು. ಅಜ್ಜಿ ನಂಗೂ ಹೊಟ್ಟೆ ಹಸಿತಿತ್ ಕಣಜ್ಜಿ, ಅದಕ್ಕೆ ಬೇಗ ಊಟ ಮಾಡೋಣ ಅಂತ. ಅಮ್ಮ ಅಡಿಗೆ ಆಗ್ಲಿಲ್ವೇನಮ್ಮ? ಈ ಹುಡುಗೊಂದು ಅವ್ರ ಅಪ್ಪ ಮುಂದೆನೆ ನೋಡು ಬಡ್ಕಂತಿರೋದು. ಎಂದು ಊಟ ಮಾಡೇ ಇಲ್ವೇನೋ, ಕೋಳಿ ಸಾರ ಬಡ್ಕಂತಿದಾನ ಅಲ್ಲಿ ನಿಂತ್ಕೊಂಡು. ಆಯ್ತು ಕೊಂಡ್ ತಡಿಯು, ತಾಂಬತ್ತಿದೀನಿ ತಡ್ರಿ. ಹೋಗಿ ಕೈ ಕಾಲ್ ಮಕ್ಕ ತೊಳ್ಕೊಂಬ ಹೋಗಿ. ಎಲ್ಲರೂ ಕುತ್ಕೊಂಡು ಊಟ ಮಾಡಿರಂತೆ. ಮಗನೇ, ನಿನಗೆ ಏನ್ ಬೇಕು ಅದು ತೃಪ್ತಿಯಾಗಿ ನೆಮ್ಮದಿಯಾಗಿ ಕುತ್ಕೊಂಡು ಹಾಕ್ಸ್ಕೊಂಡು ಊಟ ಮಾಡು. ನನಗೆ ಒಬ್ಬರೇ ಮಗ ಇರೋದು ನೀನು ನನ್ನ ಕಣ್ಣು ಮುಂದೆ ನೆಮ್ಮದಿಯಾಗಿ ಖುಷಿಯಾಗಿರ್ಬೇಕು. ಅದೇ ನನ್ನ ಆಸೆ. ಸರಿನಾ? ಹೋಗು, ಕೈ ತೊಳ್ಕೊಂಬಂದು ಊಟ ಕುತ್ಕೊ ಹೋಗು.
ಎಲ್ಲ ಪಾಪ ಕೈ ತೊಳ್ಕೊಂಬಂದೇನು ಊಟ ಹಾಕೊಂಬತ್ತ ಇದೀನಿ ಕೈ ತೊಳ್ಕೊಂಬಂದ ಹ್ಞೂ ಆಯ್ತು ಕಣಮ್ಮ ಕೈ ತೊಳ್ಕೊಂಬಂದ್ ಕುಂತಿದೀವಿ ನಾನು ಅಪ್ಪಯ್ಯನೂ ಹಾಕೊಂಬ ಊಟವ ಅಯ್ಯೋ ತಗೊಳ್ರಿ ಅಡಿಗೆ ರೆಡಿ ಆಯ್ತೆ ತಗೊಳ್ಳಿ ಊಟ ಮಾಡಿ ಏಯ್ ಅಲ್ಲಿ ಫಸ್ಟು ನನ್ನ ಮಗನಿಗೆ ಹಾಕ್ಕೊಡೆ ಅವನಿಗೆ ಹಾಕ್ಕೊಡು ಫಸ್ಟು ಒಳ್ಳೊಳ್ಳೆ ಪೀಸ್ಗಳು ನೋಡಿ ಹಾಕ್ಕೊಡು ಅವನಿಗೆ ಅವನೇನು ಕೇಳ್ತಾನೋ ಅದನ್ನೆಲ್ಲ ಹಾಕ್ಕೊಡು ಅವನಿಗೆ. ಅಪ್ಪಯ್ಯ ಅಪ್ಪಯ್ಯ ನಿಂದ್ರಲ್ಲಿ ಮೊಟ್ಟೆ ಬಿದ್ರೆ ಮೊಟ್ಟೆ ನನಗ್ ಕೊಡು ಅಪ್ಪಯ್ಯ ಸರಿನಾ ಆಮೇಲೆ ಈರಿನೂ ನನಗೆ ಕೊಡು ಅಪ್ಪಯ್ಯ ಅಯ್ಯೋ ಮಗನೇ ನಿನಗಿಲ್ಲ ಅಂತೀನೇನು ತಂದಿರೋದೇ ನಿನಗೋಸ್ಕರ ಕೋಳಿ ಬಾಡು ನಿನಗೇನು ಬೇಕದು ಹಾಕ್ಸ್ಕೊಂಡು ತೃಪ್ತಿಯಾಗಿ ತಿನ್ನು. ಏಯ್ ಎಷ್ಟೊತ್ತು ನಿಂತ್ಕೊಂಡು ನೋಡ್ತಿದಿ ಹೋಗಿ ನನ್ನ ಮಗನಿಗೆ ಹಾಕೊಂಬಂದು ಕೊಡಿ ಫಸ್ಟು. ಅಯ್ಯೋ ಹಾಕೊಂಬರ್ತೀನಿ ತಡ್ರಿ ಅದ್ ಯಾಕಂಗ ಉತ್ಸಾಹ ಮಾಡಿರ ಹಾಕೊಂಬರೋವರೆಗೂ ಒಂಚೂರು ಸಮಾಧಾನ ತಗೊಳ್ಳಿ ಎಲ್ಲ ಪಾಪ ತಗೊಳು ಊಟ ಮಾಡಿ ತಗೋ ಬಿರ್ಬಿರ್ನೆ ಏಯ್ ಆ ಹುಡುಗಿಗೆ ಯಾಕೆ ಬರೀ ಅನ್ನ ಹಾಕೊಂಬಂದು ಕೊಟ್ಟಿದ್ಯಾ ಯಾಕೆ ಮುದ್ದೆ ತಿನ್ನಲ್ಲ ಅಂತಾನೇನೆ ಅವನು. ಅಮ್ಮ ಅಮ್ಮ ನನಗೂ ಮುದ್ದೆ ಬೇಕು ನನಗ್ ಮುದ್ದೆ ಹಾಕೊಂಬ ಹೋಗು ನನಗ್ ಮುದ್ದೆ ಬೇಕು ನಾನು ಮುದ್ದೆಯಲ್ಲಿ ತಿಂತೀನಿ ಕೋಳಿ ಸಾರಲ್ಲಿ ಎಲ್ಲ ಪಾಪ ಬಾಯಿ ಮುಚ್ಕೊಂಡ್ ತಿನ್ನು ಈ ಒಯ್ಯ ರೋಸ್ತಿರೋದಕ್ಕೂ ನೋಡು ಮತ್ತೆ ಎಲ್ಲ ಎಡ್ಮಕ್ನಾಗ ಎದ್ಬಿಟ್ಟಿಯ ಬಾಯಿ ಮುಚ್ಕೊಂಡ್ ತಿನ್ನೋದ್ ಕಲಿಯು ಹಾಕೊಟ್ಟಿದ್ದು ಏಯ್ ಆ ಹುಡುಗನ ಮೇಲೆ ಯಾಕೆ ರೇಗ್ತಿದೀಯ ನೀನು ಏನಿದ್ರು ನನ್ನ ಹತ್ರ ಮಾತಾಡು ನೀನು ಅವನ ಮೇಲೆ ಯಾಕೆ ಜೋರು ಮಾಡ್ತಿದೀಯಾ ಅವನಿಗೆ ಗುಣಿಗೆಕಾಯಿ ಈರಿ ಮೊಟ್ಟೆ ಎಲ್ಲ ಹಾಕ್ಕೊಟ್ಟಿದೀಯೇನೆ ಒಳ್ಳೊಳ್ಳೆ ಪೀಸ್ಗಳ. ಅಯ್ಯೋ ಊರಿ ಎಲ್ಲ ಹಾಕೊಂಬಂದ್ ಕೊಟ್ಟಿದ್ದೀನಿ ನೀವ್ ಊಟ ಮಾಡಿ ಅವ್ನು ಊಟ ಮಾಡ್ತಾನೆ. ಏಯ್ ಮಗನೇ ಏನಾರ ಹಾಕೊಂಬಂದು ಕೊಡ್ಲಿಲ್ಲ ಅಂದ್ರೆ ನಿಮ್ಮಮ್ಮ ನನಗೆ ಹೇಳು ಸರಿನಾ ಊಟ ಮಾಡು. ಹೂ ಕಣಪ್ಪಯ್ಯ ಇಲ್ಲ ಹಾಕೊಂಬಂದ್ ಕೊಟ್ಟಿದ್ದಾರೆ ನೀನ್ ಊಟ ಮಾಡಪ್ಪಯ್ಯ ನಾನು ಊಟ ಮಾಡ್ತೀನಿ ನೀನ್ ಊಟ ಮಾಡು. ಅತ್ತೆ ಅತ್ತೆ ನಿಮ್ಗೂ ಹಾಕೊಂಬರೋಣ ತೆಗಿ ನೀವು ಒಂಚೂರು ಊಟ ಮಾಡ್ಬಿಡಿ. ಅಯ್ಯೋ ಬೇಡಕ್ಕಂತ ತಡಿಯಮ್ಮ ನನಗೆ ಆಗ್ಲೇ ಸೊಪ್ಪಿನ ಸಾರು ಮುದ್ದೆಯಲ್ಲಿ ಊಟ ಮಾಡಿದ್ದೆ ಒಂಚೂರು ಹೊಟ್ಟೆ ಯಾಕೋ ಗಡ್ಸಾದಂಗ ಆಗ್ಬಿಟ್ಟಿದ್ದೆ ನಾನ್ ಸಂಜೆ ತಿಂತೀನಿ ನೀನ್ ಒಂಚೂರು ಹಾಕೊಂಡು ಊಟ ಮಾಡಿ ಹೋಗು. ನಿಮ್ ಮಾವಯ್ಯ ಬರ್ಲಿ ಆಮೇಲೆ ನಾನು ನಿಮ್ ಮಾವಯ್ಯ ಊಟ ಮಾಡ್ತಿರ್ತೀರಾ ನೀನ್ ಒಂಚೂರು ಹಾಕೊಂಡು ಊಟ ಮಾಡಿ ಹೋಗಮ್ಮ. ಅಯ್ಯೋ ಇಲ್ಲ ಕಣ್ ಇರಿಯತ್ತೆ ಮಾವಯ್ಯನು ಬರ್ಲಿ ಇರಿ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿರಾಗುತ್ತೆ. ನೋಡಿದ್ರ ಸ್ನೇಹಿತರೆ ನಮ್ ಸೀನಪ್ಪ ಅವ್ರ ಮಗ ಕೇಳ್ದ ಅಂತ ಕಣ ಹೋಗಿ ಕೋಳಿ ಕಟ್ ಮಾಡಿಸ್ಕೊಂಡ್ ನೋಡಿ. ಸರಿ ಸ್ನೇಹಿತರೆ ಇದುವರೆಗೂ ಯಾರ್ಯಾರು ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಕೊಟ್ಟು ನೀವು ಕೋಳಿ ಸಾರಲ್ಲಿ ಯಾರ್ಯಾರು ಊಟ ಮಾಡ್ತೀರಾ ಅಂತ ಹೇಳಿ ಕಾಮೆಂಟ್ ಮಾಡಿ ಸ್ನೇಹಿತರೆ.